ಇಲ್ಲಿ ಸ್ಪೀಡ್ ಹೋಗ್ಬಾರ್ದು. ವೆಲ್ಕಮ್ ಬ್ಯಾಕ್. ಇದು ಸೆಕೆಂಡ್ ಡೇ. ಈಗ ಪುನಃ ಟ್ರೈಲಿಗೆ ಹೊರಟೋದು ನಾವು. ಫಾರ್ಮ್ ಹೌಸ್ ಇಂದ ಅಲ್ಲಿಗೆ 8 ಕಿಲೋಮೀಟರ್ಸ್ ಉಂಟು. ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೋಡಿದ್ರಲ್ಲ. ಮತ್ತೆ ಇಲ್ಲಿ ಒಂದು ಎಂತ ಶೆಕೆ ಮಾರೆ. ನಾ ಮಲಗಿದೆ ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ ನಾನು. ನಂಗೆ ಆಲ್ರೆಡಿ ನಿದ್ರೆ ಇಲ್ಲ, ಅದು ನಿನ್ನೆ ಬೇರೆ ಟಯರ್ಡ್ ಆಗಿತ್ತು. ಮತ್ತೆ 4 ಗಂಟೆಗೆ ಎಚ್ಚರಿಕೆ ಹೆವಿ ಬಾಜಲಾಯ್ತು, ಬಾಯರ್ಕೆ ಆಯ್ತು. ಕಿಚನ್ ಹೋಗಿ ನೀರು ಕುಡಿದು ಹೀಗೆ ಹೊರಗೆ ಬರ್ತಾ ಮಾರೆ ಫುಲ್ ಬೆವರ್ತುಂಟು, ಎಂತ ಮಾಡ್ಲಿಕ್ಕಿಲ್ಲ. ಮತ್ತೆ ಇನ್ನೊಂದು ಫ್ಯಾನ್ ಇತ್ತು, ಅದು ಆನ್ ಮಾಡಿದೆ. ಫ್ಯಾನ್ ಅಡಿ ಕೂತೆ ಎಂತ ಮಾಡೋದು, ನಿದ್ರೆನ ಬರ್ತಿಲ್ಲ ಮಾರ, ಅಷ್ಟು ಶೆಕೆ. 1 ಗಂಟೆಗೆ ಅಲ್ರಾಮ್ ಇಟ್ಟದ್ದು ಮಧ್ಯಾಹ್ನ. ನಾ 1 ಗಂಟೆಗೆ ಹೇಳ್ಬೇಕಂತ, ಯಾಕಂದ್ರೆ ನಿದ್ರೆ ಎಲ್ಲ ಹೆವಿ ಸುಸ್ತಾಗಿದೆ. ನಾ ಮತ್ತೆ ಎದ್ದದ್ದು 9:30ಗೆ. ಎಲ್ಲರೂ ಪ್ಲಾನ್ ಇದ್ದದ್ದು ಮಧ್ಯಾಹ್ನ ಹೇಳ್ಬೇಕಂತ. ಈ ಶೆಕೆಗೆ ನಮ್ಗೆ ಆಗುದಿಲ್ಲ ಮಾರೆ. ಇದು ಇವ್ರದ್ದು ತೋಟ ತುಂಬಾ ದೊಡ್ಡದುಂಟು. ಇದು ಟೊಮೆಟೊ ಅಂತೆ. ನನಗೆ ಗೊತ್ತಿಲ್ಲ, ನಿನ್ನೆ ಕೇಳಿದ್ದೆ ನಾನು. ಈಚೆ ಬಾಳೆಕಾಯಿ. ಹೊರಡುದೀಗ ಸ್ವಲ್ಪ ಹೊತ್ತಲ್ಲಿ. ಈಗ ಟೈಮ್ 11 ಆಯ್ತು. ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಹಾಕಿ ಹೊರಡುದು. ನಾನು ಮಾತ್ರ ನಿನ್ನೆದ ಪ್ಯಾಂಟ್ಸ್ ಹಾಕ್ತೇನೆ. ಆಲ್ರೆಡಿ ಆ ಪ್ಯಾಂಟ್ ತುಂಬಾ ಮಣ್ಣಾಗಿದೆ. ಟೀ ಶರ್ಟ್ ಒಂದು ಬೇರೆ ಹಾಕಿ ನಿನ್ನೆದ ಪ್ಯಾಂಟ್ ಹಾಕಿ ಹೋಗುದು. ನಿನ್ನೆ ಒಂದು ಹೆಲ್ಮೆಟ್ ತೋರಿಸಿದ್ದಲ್ಲ, ತಡಿ ನಿಮಗೆ ಅದು ಪುನಃ ತೋರಿಸ್ತೇನೆ. ಅಲ್ಪೈನ್ ಸ್ಟಾರ್ಸ್. ಇದಕ್ಕೆ ನೋಡಿ 1,20,000 ಆಗ್ತದೆ. ಕಾರ್ಬನ್ ಫೈಬರ್ ಅಂದ್ರೆ ಇದು 2 ಹೆಲ್ಮೆಟ್ ಇಟ್ಕೊಂಡ್ರೆ ನಂದು 1 ಹೆಲ್ಮೆಟ್ ಇದಷ್ಟು ವೆಯ್ಟ್, ತುಂಬಾ ಲೈಟ್ ವೆಯ್ಟ್ ಉಂಟು ಇದು. ನನ್ನ ಹತ್ರ ಉಂಟಲ್ಲ ಸೋಲ್ ಹೆಲ್ಮೆಟ್, ಆ ಹೆಲ್ಮೆಟ್ಗೆ 8,000 ಕೊಟ್ಟದ್ದು. ಆ 8,000 ಕೊಟ್ಟದಂತ ಗೊತ್ತಾದ್ಮೇಲೆ ನನ್ನ ಅಪ್ಪನಿಗೆಲ್ಲ ಫೋನ್ ಮಾಡಿ ಹೇಳುದು, ಎಂತ ಮರ ನಿಮ್ಮ ಮಗನಿಗೆ ಅಷ್ಟು ಕಾಸ್ಟ್ಲಿ ಹೆಲ್ಮೆಟ್ ಕೊಡ್ಸಿದ್ದೀರಿ ಅಂತ. 8,000 ಹೆಲ್ಮೆಟ್ಗೆ ಒಂದು 5-6 ಇಯರ್ಸ್ ಬ್ಯಾಕ್ ಇಡೀ ಊರಲ್ಲೇ ಒಂದು ಸ್ವಲ್ಪ ಕಾಸ್ಟ್ಲಿ ಹೆಲ್ಮೆಟ್ ಅಂದ್ರೆ ನಂದು, ಟು ಬಿ ಹಾನೆಸ್ಟ್. ಬೈಕಲ್ಲಿ ಹೋಗೋ ಸ್ವಲ್ಪ ಅಟ್ರಾಕ್ಟಿವ್ ತೋರ್ತಿತ್ತಲ್ಲ, ಆಗ ಒಂದ್ಸಲ ನಿಲ್ಸಿ ಕೇಳ್ತಿದ್ರು ಒಳ್ಳೆ ಹೆಲ್ಮೆಟ್ ಉಂಟು ಎಷ್ಟು ಕೊಟ್ಟಿ ಅಂತ. ನನ್ನ ಅಪ್ಪನೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರು ಕೇಳಿದ್ರು ಎಷ್ಟು ಅಂತ. 8,000 ಅಂತ ಹೇಳಿದೆ. 8,000 ಅಂತ ಹೇಳಿದಕ್ಕೆ ಅವರಿಗೆ ಹೇಳಿ ನಾನು ಮನೆಗೆ ಸಹ ರೀಚ್ ಆಗಲಿಲ್ಲ. ಅಷ್ಟು ಬೇಗ ಅಪ್ಪನಿಗೆ ಕಾಲ್ ಮಾಡಿ, ಆಯ್ತು ಎಂತ ಮಾರೆ ನಿಮ್ಮ ಮಗನಿಗೆ 8,000 ಹೆಲ್ಮೆಟ್ ಕೊಡ್ಸಿದಿರಲ್ಲ, ಮಗ ಎಂತಾದ್ರು ಕೇಳಿದ್ರೆ ಅವನಿಗೆ ಎಂತಾದ್ರು ಬೇಕಂದ್ಮೇಲೆ ಬೇಕೇ ಅಲ್ಲ, ನೀವು ಕೊಡ್ಸ್ತಿರಲ್ಲ ಹಾಗೆ ಹೀಗೆಲ್ಲ ಹೇಳಿದ್ರು. ಅದೇ ನನ್ನ ಅಪ್ಪ ಹೇಳಿದ್ರು, ಅದು ಹೆಲ್ಮೆಟ್ ಅಂತ ಶೋ ಪೀಸ್ ಅಲ್ಲ ಮಾರೆ, ಎಂತ ಆಟಾಡ್ಲಿಕ್ಕೆ ತಗೊಂಡದಲ್ಲ, ಅವನ ಸೇಫ್ಟಿಗೆ ಅಂತ ನಾನು ತೆಗ್ಸಿ ಕೊಟ್ಟದಂದ. ಸೊ ಅದೇ 8,000 ಹೆಲ್ಮೆಟ್ ಇಂದ ನಂದು ಜೀವ ಉಳಿದದ್ದು ಲಾಸ್ಟ್ ಟೈಮ್ ಒಂದು ಆಕ್ಸಿಡೆಂಟ್ ಅಲ್ಲಿ. ಆ 8,000ಗೆ ಇದೆಲ್ಲ ಟೆನ್ಷನ್ ಆಗಿದ್ರು ಒಂದು ಟೈಮ್ ಅಲ್ಲಿ. ಈ ತರದೆಲ್ಲ 1 ಲಕ್ಷದಲ್ಲಿ ಹೆಲ್ಮೆಟ್ ನಾನು ಇಟ್ಕೊಂಡ್ರೆ ಮಾರೆ ಜೀವ ತಗೊಳ್ತಾರಂತ ಮಾರೆ ಟೆನ್ಷನ್ ಅಲ್ಲಿ. ನಾನು ಹಾಗೆ ಹೇಳ್ಬಾರ್ದು ಅಂದ್ರೆ ನಾನು ಒಂದು ಸುಮ್ಮನೆ ಹೇಳಿದ್ದು. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೊತ್ತಿರ್ತದೆ. ಆಲ್ಪೈನ್ ಸ್ಟಾರ್ಸ್ ಉಂಟಲ್ಲ, ಇದು ನನ್ನ ಡ್ರೀಮ್ ಹೆಲ್ಮೆಟ್. ನೋಡಿ ಲೋಗೋ ಉಂಟಲ್ಲ ಸ್ಟಾರ್ ಇದು. ಯಾಕೆ ಇನ್ಸ್ಟಾಗ್ರಾಮ್ ಎಂತ ಹೇಳಿದೆ ಅಂದ್ರೆ, ನಾನು ಯಾವತ್ತು ಸ್ಟೋರಿ ಹಾಕ್ತಿರ್ತೆ ಆಲ್ಪೈನ್ ಸ್ಟಾರ್ಸ್ ಇದು ಯಾವ್ದಾದ್ರು ರೀಲ್ ಬಂದ್ರೆ ನಾನು ಸ್ಟೋರಿ ಹಾಕ್ತೇನೆ. ಸೊ ನನ್ನೊಂದು ಡ್ರೀಮ್ ಅದ ಹೆಲ್ಮೆಟ್. ಸೊ ಅದೇ ಹೇಳಿದೆ, ಇನ್ಸ್ಟಾಗ್ರಾಮ್ ಅವ್ರಿಗೆ ಗೊತ್ತಿರ್ತದೆ. ಒಂದಿನ ನೋಡೋ ಒಂದು ಒಳ್ಳೆ ಸೂಪರ್ ಅಡ್ವೆಂಚರ್ ಸೂಪರ್ ಬೈಕ್ ಯಾವ್ದಾದ್ರು ತಗೊಂಡ್ರೆ ಒಂದು ಈ ತರದ್ದು ಆಲ್ಪೈನ್ ಸ್ಟಾರ್ಸ್ ಹೆಲ್ಮೆಟ್ ತಗೊಳ್ಳೋದೆ ಮಾತ್ರ ಯಾರೆಂತ ಹೇಳ್ತಾರೆ ಕೇರ್ ಮಾಡಬಾರ್ದು. ನಮ್ಗೆ ಎಂತ ಖುಷಿ ಉಂಟು ಅದು ಮಾಡ್ಬೇಕು ನಾವು. ಈಗ ನಾನು ಇದಕ್ಕೆ ಬಂದೆ ಇಲ್ಲಿ ಟ್ರೈಲ್ ಮಾಡ್ಲಿಕ್ಕೆ. ನನ್ನ ಅಮ್ಮ ಕೇಳಿದ್ರು, ನಿಂಗೆ ಎಷ್ಟು ಉಂಟಾ ಕೇಳಿದೆ. ನಾನು ಹೇಳಿದೆ, ಹೌದಮ್ಮ ನಂಗೆ ಎಂತ ಬೇಕು ಅದೇ ಇರುದಲ್ಲಿ. ನನಗೆ ಇಷ್ಟನೇ ಬೈಕ್. ಅದು ಬೈಕ್ ಬಿಟ್ಟು ಕೆಲವು ನನ್ನ ಫ್ರೆಂಡ್ಸ್ ಇದು ಪೇರೆಂಟ್ಸ್ ಎಲ್ಲ ನನ್ನ ಹೇಟ್ ಮಾಡ್ತಾರಲ್ಲ, ಅವ್ರ ಮಕ್ಕಳ ತರ ನಾನಿಲ್ಲ. ಬೈಕ್ ಒಂದು ಬಿಟ್ಟರೆ ಬೇರೆ ಯಾವ್ದ್ರಲ್ಲಿ ಸಹ ಇಲ್ಲ ನಾನು. ಆಯ್ತಾ, ನಿಂಗೆ ಎಷ್ಟು ಉಂಟಲ್ಲ, ನಿಂಗೆ ಇಷ್ಟ ಇದ್ರೆ ನೀವು ಹೋಗು, ನನಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರು ಅಮ್ಮ. ಅದು ನಂಗೆ ಖುಷಿ ಆಯ್ತು ನನ್ನ ಅಮ್ಮ ಹತ್ರ ಹೇಳಿದಕ್ಕೆ. ಮತ್ತೆ ನಾನು ಅಪ್ಪ ಡಿಸೈಡ್ ಮಾಡಿ ಬ್ಯಾಂಗ್ಳೂರ್ ಬಂದದ್ದು. ನಮ್ದು ಪೇರೆಂಟ್ಸ್ ನಮ್ಮೊಟ್ಟಿಗೆ ಇರುವಾಗ ಜನ ಎಷ್ಟು ಬೇಕಾದ್ರೂ ಬಹು ಮಾಡ್ಲಿ, ನಾವು ಅದಕ್ಕೆ ಟೆನ್ಷನ್ ತಗೊಳ್ಬಾರ್ದು. ಡೇ ಬೈ ಡೇ ನಾನು ಕೆಲವು ಸಲ ಯೂಟ್ಯೂಬ್ ಅಲ್ಲಿ ಮಾತಾಡೋದು ಕೆಲವರಿಗೆ ಇಷ್ಟ ಆಗುದಿಲ್ಲ. ಇವೆಂತ ಬೈತಾನೆ ಈ ತರ ರ್ಯಾಶ್ ಆಗಿ ಮಾತಾಡ್ತಾನೆ ಅಂತ. ಇಟ್ ಈಸ್ ವಾಟ್ ಇಟ್ ಈಸ್. ನಾನು ಅದೆಲ್ಲ ನೋಡಿ ಬಂದದ್ದು. ಅದಕ್ಕೆ ಈಗ ನಂತರ ಯೂಟ್ಯೂಬ್ ಉಂಟಲ್ಲ, ಸ್ವಲ್ಪ ಗೊತ್ತಾಗ್ಲಿ ಅಂತ ನಾನು ಹೇಳೋದು. ಯಾಕಂದ್ರೆ ಇದು ನಾನು ಹೇಳ್ತಿದ್ದೇನಲ್ಲ, ಯಾರಿಗೆ ತಾಗ್ಬೇಕು ಅವರಿಗೆ ತಾಗಿಸ್ತಿದ್ದೆ ನಾನು ಅಷ್ಟೇ. ಸಿ ಯು ಇನ್ ದ ಟ್ರ್ಯಾಕ್. ಆಲ್ ಸೆಟ್. ನಾನೊಂದು ರೈನಾಕ್ಸ್ ಇದು ಜೆರ್ಸಿ ಹಾಕೊಂಡೆ, ಆಫ್ ರೋಡ್ ಜೆರ್ಸಿ. ಈ ಬೈಕ್ ಬರುದಿಲ್ಲ ಇವತ್ತು, ಹಿಮಾಲಯನ್ ಮತ್ತೆ ಟೈಗರ್. ಲೆಟ್ಸ್ ಗೋ. ಇವ್ರ ನಂಬರ್ ಪ್ಲೇಟ್ ಹಾಕಿದ್ದೆ ನೋಡಿ, ಟಾರ್ಕ್ ವಂಡರರ್. ನಾನು ಗ್ಲೌಸ್ ಒಂದು ಮಾತ್ರ ತಗೊಂಡು ಬಂದದ್ದು ಮನೆಯಿಂದ. ಮತ್ತೆ ಇದು ನೀ ಗಾರ್ಡ್ ನಿನ್ನೆ ಹಾಕ್ಲಿಲ್ಲ, ನೀ ಗಾರ್ಡ್ ಇವತ್ತು ಹಾಕಿದೆ. ಇವತ್ತು ಫುಲ್ ಸೆಟ್ ಇದ್ದೆ ನಾನು. ಬ್ರೋ ಹೋಗ್ತಾ ಟೀ ಕುಡಿದು ಹೋಗ್ಬೇಕಾಯ್ತಾ, ಸಿಗುತ್ತಲ್ಲ. ನಂಗೆ ಟೀ ಕುಡಿದಿದ್ರೆ ತಲೆನೋವು ಬರುತ್ತೆ. ಒಂದು ಟೀ ಅಡಿಕ್ಷನ್ ಆಗಿ ಕಷ್ಟ ಆಯ್ತು ಮಾರೆ. ಈಗ ನನ್ನ ಕೈಗೆ ಹಿಮಾಲಯನ್ ಸಿಕ್ತು. ಈಗ ನೋಡಿ ಗಮ್ಮತ್. ಇದು ABS ಆಫ್ ಮಾಡೋದು ಹೇಗೆ ಮಾರೆ? ABS ಆಫ್ ಮಾಡೋದು ಗೊತ್ತಾ ನಿಮಗೂ? ಗೊತ್ತಿಲ್ವಾ? ಹೋಗೋ.
ನಂಗೆ ಮಾತ್ರ ಬೈಕಿಂಗ್ ಅಲ್ಲಿ ಉಂಟಲ್ಲ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಈಗ ನನ್ನ ಬಾಯ್ಸ್ ಇದಾರಲ್ಲ ಬ್ಯಾಂಗ್ಳೂರ್ ಇದು, ಎವ್ರಿ ಇಯರ್ ಹೆಬ್ರಿ ಬರ್ತಾರೆ ಆಫ್ ರೋಡ್ ಮಾಡ್ಲಿಕ್ಕೆ. ಆಲ್ ಥ್ಯಾಂಕ್ಸ್ ಟು ಅಕ್ಷಯ್ GK. ಅವ್ರ ಒಬ್ಬರಿಂದ ನಂಗೆ ಇಷ್ಟೆಲ್ಲ ಕನೆಕ್ಷನ್ ಸಿಕ್ಕಿದ್ದು. 4 years ಬ್ಯಾಕ್ ಅವರು ಹೆಬ್ರಿ ಬಂದಿದ್ರು ಆಫ್ ರೋಡ್ ಮಾಡ್ಬೇಕಂತ ನಂಗೆ ಮೆಸೇಜ್ ಮಾಡಿ. ಅಲ್ಲಿಂದ ಎವ್ರಿ ಇಯರ್ ಬೇರೆ ಬೇರೆ ಜನನ್ ಕರ್ಕೊಂಡು ಬರ್ತಿದ್ರು ಅವರು. ಅಲ್ಲಿಂದ ನಮ್ದು ಕನೆಕ್ಷನ್ ಬಿಲ್ಡ್ ಆಗಿದೆ. ಯಾವತ್ತು ಅಕ್ಷಯ್ GK ಫಸ್ಟ್ ಹೆಬ್ರಿ ಬಂದ್ರಲ್ಲ ಒಂದು ಆಫ್ ರೋಡ್ ಹೋಗ್ಬೇಕಂತ, ಅದು ನನ್ನ ಫಸ್ಟ್ ಆಫ್ ರೋಡ್. ನಂಗೆ ಯಾರು ಅಂತದ್ದು ಆಫ್ ರೋಡ್ ಹೋಗ್ಬೇಕು ಈ ತರ ಗಮ್ಮತ್ ಮಾಡ್ಬೇಕು ಅಂತ ಫ್ರೆಂಡ್ಸೇ ಇಲ್ಲ ನಮ್ಮ ಸೈಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಸೈಡ್ ಬಾಯ್ಸ್ ಒಟ್ಟಿಗೆ ನಾನು ಈ ಥರ ಎಲ್ಲ ನಾನು ಚೀಲ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಮತ್ತು ನನಗೆ ಬೇಕಾಗಿದ್ದ ಥರ ಯಾರೂ ಇಲ್ಲ. ಆದರೆ ಎವ್ರಿ ಇಯರ್ ಆ್ಯಂಡ್ ಎವ್ರಿ ಇಯರ್ ಒಂದ್ಸಲ ಒಂದು ಆಫ್ ರೋಡ್ ಹೋಗ್ತೇನೆ ನಾನು. ಅದೇ ಇವ್ರು ಬ್ಯಾಂಗ್ಳೂರ್ ಬಾಯ್ಸ್ ಬಂದಾಗ ಗಮ್ಮತ್ ಆಗ್ತದೆ ಮಾತ್ರ. ಸೊ ಈಗ ನೋಡಿದ್ರಲ್ಲ ಎಷ್ಟು ಒಳ್ಳೆ ಗಮ್ಮತ್ ಮಾಡ್ತಿದ್ದೆ. ಯಾಕಂದ್ರೆ ನಂಗೆ ಬೇಕಾಗಿದ್ದೆ, ನಾನು ಇದರಲ್ಲೇ ಖುಷಿಯಲ್ಲಿದ್ದೆ. ಸೊ ನಂಗೆ ಎಂತ ಬೇಕಾದ ಫುಲ್ಫಿಲ್ ಆಗೋದು ಇವರೊಟ್ಟಿಗೆ ಮಾತ್ರ. ಅಕ್ಷಯ್ GK, ಐ ನೋ ಹಿ ಇಸ್ ವಾಚಿಂಗ್ ದಿಸ್ ವಿಡಿಯೋ. ಅವ್ರು ನನ್ನೆಲ್ಲ ವ್ಲಾಗ್ಸ್ ನೋಡ್ತಾರೆ, ಈಗ ಸಹ ನೋಡ್ತಿದ್ರು. ಬ್ರೋ ಥ್ಯಾಂಕ್ ಯು ವೆರಿ ಮಚ್, ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು. ಅದಾದ್ಮೇಲೆ ಹರ್ಷ ಬ್ರೋ, ನೀವು ನೋಡಿದ್ರಲ್ಲ ವ್ಲಾಗಲ್ಲೆಲ್ಲ, ಅಂದ್ರೆ ಇದೊಂದು ಕನೆಕ್ಷನ್ ಈ ಥರನೇ ಹೋಲ್ಡ್ ಮಾಡಿಟ್ಕೊಳ್ಳಿಕ್ಕೆ ಮೇನ್ ರೀಸನ್. ಬಸ್ ಸ್ಟ್ಯಾಂಡ್ ಒಳಗೆ ಗಾಡಿ ಇಟ್ಟಿದ್ದಾರೆ. ಈಗ ಒಂದು ಸಣ್ಣ ಚಾ ಕುಡಿಯುವ, ಭಾರಿ ಗಮ್ಮತ್ ಆಗ್ತುಂಟು ಮಾರೆ ನಂಗೆ ಮಾತ್ರ. ಹಿಮಾಲಯನ್, ಐ ಫೆಲ್ ಇನ್ ಲವ್. Few moments later. ಅಂದರೆ ಬಿಸಿ ಬಿಸಿ ಆಗುತ್ತೆ ಮುಖ ಎಲ್ಲ. ನೀವು ಹೆಂಗಿರ್ತೀರ ಶೆಕೆಯಲ್ಲಿ? ಇಲ್ಲಿ ತುಂಬ ಶೆಕೆ ಇದೆ ಅಲ್ವಾ? ಹೌದು. ಸರಿ ಬರ್ತೀನಿ. ಮೆಲ್ಲ ಹೋಗಿ ಅಂತ ಪಾಪ. ಅವ್ರೆಂತ ಕೇಳಿ ಗೊತ್ತಾ, ನಾ ಬಲಕ್ಲಾವ್ ಹಾಕಿದೆ ಅಲ್ಲ, ಅದು ಬಲಕ್ಲಾವ್ ಹಾಕಿದೆಲ್ಲ ಶೆಕೆ ಆಗುದಿಲ್ವಾ ಅಂತೆ. ಅಂದ್ರೆ ಬಲಕ್ಲಾವ್ ಅಂತ ಹೇಳಿಲ್ಲ, ಬಿಸಿ ಬಿಸಿ ಆಗುದಿಲ್ವಾ ಕೇಳಿದ್ರೆ. ಬಿಸಿ ಆಗ್ತದೆ, ಎಂತ ಮಾಡೋದು ಅಂದೆ ನಾನು. ಇಲ್ಲಿ ಮಾತ್ರ ಭಾರಿ ಶೆಕೆ ಉಂಟಾ ಈ ಊರು. ಶೆಕೆ ಅಂದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಎಲ್ಲಾದ್ರೂ ಅದೆಷ್ಟು ಶೆಕೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಟೆನ್ಷನ್ ಆಗಿ ಹೋಗ್ತದೆ. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಲ್ಲೊಂದು ಪಾಪಪ್ ಮಾಡೋ ಇದು ನೋಡಿ, ಮಡ್ ಲೈನ್ 1.6 kilometers. ಈಗ ನಾನು ಬೈಕ್ ಬಿಡೋಕೆ ಅವರಿಗೆ ಟೆನ್ಷನ್ ಆಯ್ತಾ ಕೇಳ್ತಿ, ಅವ್ರದ್ದು ರಿಯಾಕ್ಷನ್ ನೋಡಿ. ಅಂದ್ರೆ ಅವರು ಟೆನ್ಷನ್ ತಗೊಂಡಿರೋದಿಲ್ಲ. ನಾವು ಓಡಿಸಿದ್ ನೋಡಿ ಟೆನ್ಷನ್ ಆಯ್ತಾ ನಿಮ್ಮ ಬೈಕ್ ಹಂಗೆ ಓಡಿಸ್ತಿದ್ದೇನಂತ? ಹಲೋ, ಎಲ್ಲಿ? ಇಲ್ಲಿಯಾ? ಆಗುತ್ತೆ. ಹಾಂ ಹಾಂ. ಯಾವ್ದು ಪ್ರೆಸ್ ಮಾಡೋದು? ಇದಾ? ಇದು ನೋಡಿ ರೇಡಿಯೇಟರ್ ಸೌಂಡ್. ಅಂದರೆ ತುಂಬ ಹೀಟ್ ಆಯ್ತಲ್ಲ, ಅದಕ್ಕೆ ಇಂಜಿನ್ನ ಕೂಲ್ ಮಾಡ್ತುಂಟು. ಯಬ್ಬ, ಇದು ತುಂಬ ಪವರ್ ಉಂಟು ಮಾರೆ ಬೈಕ್.
ಅದೊಂದ್ಸರಿ ಬಂದ್ಬಿಟ್ರೆ ಬಿಟ್ಬಿಡ್ಬೇಕಷ್ಟೇ, ಏನಾಗಲ್ಲ ಇನ್ನು. ಒಂದು ನಿಮಿಷ ಹಾಂ, ಸ್ವಲ್ಪ ಕೆಳಗೆ ಬಂದರೆ ಫಿನಿಶ್ ಅಲ್ಲ ಒಬ್ಬ. ಏನಾಯ್ತು? ಹಾಂ ಹಾಂ ಹೌದು. ಹಾಂ 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 ಫುಲ್ ಸ್ಕ್ರೀನ್ ಬರುತ್ತಾ? ಹಾಂ ಹೊಡ್ಸು. ABS ಗಾಡಿ ತುಂಬ ವೆಯ್ಟ್ ಅಲ್ಲ ಅದಕ್ಕೆ, ಮತ್ತೆ ಫ್ರಂಟ್ ರೋಡ್ ಟೈರ್ಸ್ ಇರೋದು. ಈಗ ನಂಗೆ ಸ್ವಲ್ಪ ಹೆದರಿಕೆ ಆಯ್ತು ಮಾರೆ, ಯಾಕಂದರೆ ನನ್ನ ಬೈಕ್ ಅಲ್ಲಲ್ಲ. ನನ್ನ ಬೈಕ್ ಆಗಿದ್ರೆ ಬಿದ್ದು ಎದ್ದು ಎಂತ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಅವ್ರಿಗೆ ಗೊತ್ತು ನಾನು ಬೀಳ್ತೇನಂತ, ಆದರೂ ಕೊಟ್ಟಿದ್ದಾರೆ ಪುನಃ ಓಡಿಸಿ ಅಂತೆ. ಹಿಮಾಲಯನ್ ತೊಗೊಂಡು ಬರ್ತೇವೆ. ದೇವ್ರ 6 inch ಅದಕ್ಕೆ ಗೇರ್ ಹಾಕೊಂಡು ಹೊಡೆದ್ರು. ಟಯರ್ ಎಲ್ಲ ತಂದಿಟ್ಟಿದ್ದಾರೆ ನೋಡಿ, ಎಲ್ಲ ಒಳ್ಳೊಳ್ಳೆ ಉಂಟು ಮಾರೆ ಟಯರ್ಸ್ ಎಲ್ಲ. ಈ ಮರದ ಪೀಸ್ ಉಂಟು, ಇದು ನೋಡಿ JCB ಟೈರ್. ಈ ಟ್ರ್ಯಾಕಿಗೆ ಬರಲಿಲ್ಲ ನಾನು, ಇದು ಜಸ್ಟ್ ನೋಡ್ಲಿಕ್ಕೆ ಅಂತ ಬಂದದ್ದು. ತುಂಬ ಒಳ್ಳೆ ಜಾಗ ಮಾತ್ರ, ತುಂಬ ದೊಡ್ಡ ಜಾಗ. ಕಾಲು ಸ್ಟಕ್ ಆಯ್ತು, ಕಾಲು ಟ್ವಿಸ್ಟ್ ಆಯ್ತಂತ ಬರ, ಕಟ್ ಆಯ್ತಾ ಕಾಲು. Few moments later. ಇಲ್ಲೆಲ್ಲ ಸಮ ಉಂಟು, ಸಾವು ಮಾರೆ. ನಾನು ಕಾಲು ಕಟ್ಟಾಯ್ತು ಅಂತ ಎಣಿಸಿದೆ. ಸರಿ ಉಂಟು ಎಂತ ಆಗಲಿಲ್ಲ. ಇಲ್ಲಿ ಎಂಥದ್ದು ಸೀನ್ ಆಯಿತು, ಇಲ್ಲಿ ಬೋನ್ ಎಂಥದ್ದು ಆಯ್ತು ನೋಡಿ, ಇಲ್ಲಿ ನೋಡಿ, ಇದು ಹರಿದೋಯ್ತಲ್ಲ, ಗೊತ್ತಾಗ್ತಲ್ಲ. ಅಡ್ಡಿಲ್ಲ, ಟೆನ್ಷನ್ ಮಾಡಲಿಕ್ಕೆ ಎಂತಿಲ್ಲ. ಈಗ ಲಿಫ್ಟ್ ಮಾಡೋದು ಹೇಗೆ ಮಾರೆ? ಹಾಂ ಹಾಂ ಇಲ್ಲ ಹೌದು, ಅಲ್ಲಿ ಜಾರ್ತು ನನಗೆ. ಹೀಗೆ ಬಂದು ಹೀಗೆ ನಿಂತು ಬಿದ್ದೆ ನಾನು. ಹೌದು, ನಂದು ಕಾಲು ಹೀಗೆ ಆಗಿತ್ತು. ಕೆಲವರು ಬೀಳ್ತಾರೆ, ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ಎದ್ದೇಳಲಿಕ್ಕೆ ಆಯ್ತಲ್ಲ, ನನ್ನ ಕಾಲು ಎಂತ ಆಗಲಿಲ್ಲ, ಕೈ ಎಂತ ಆಗಲಿಲ್ಲ. ಸುಮ್ಮನೆ ಟೆನ್ಷನ್ ಆಗಿ ತಗೊಳ್ಳೋದು. ಪುನಃ ಆಟ ಆಡುವ. ಓ ಸೇಮ್ ಆಗಿದ್ದು ನನಗೆ ಸಹ. ಇಲ್ಲಿ ಸ್ಪೀಡ್ ಹೋಗ್ಬಾರ್ದು, ಗಾಡಿ ಆಫ್ ಆಗುತ್ತೆ. ಹಾಂ, ಗಾಡಿ ಆಫ್ ಆಯಿತು. ಇದೊಂದು ನಮಗೆ ಫೀಚರ್ ಗೊತ್ತಾಯಿತು ಬಿದ್ದಿದ್ದಕ್ಕೆ. ನಾನು ಸಹ ಹಾಗೆ ಬಿದ್ದು, ಆದರೆ ನಾನೆಂತ ಫಾಸ್ಟ್ ಇರಲಿಲ್ಲ. ನಾನು ಹೀಗೆ ಬಂದು ಇಲ್ಲಿ ಮೆಲ್ಲ ಬಿದ್ದದ್ದು. ಆದರೂ ನನ್ನ ಕಾಲು ಉಂಟಲ್ಲ, ಕಾಲು ಹೀಗೆ ಆಗಿತ್ತು, ಆಚೆ ಸೈಡ್ ಹೆವಿ ನೋವಾಗ್ತಿತ್ತು ಆಯ್ತಾ. ನೀವು ನೋಡಿದ್ರಲ್ಲ ಹೀಗೆ ಆಯ್ತು. ನಾನು ಎನ್ಸಿದ್ದು ನಂದು ಕಾಲು ಟ್ವಿಸ್ಟ್ ಆಯಿತು, ಬೊಜ್ಜಾಯ್ತು ಅಂತ, ಆದರೆ ಎಂತ ಆಗಲಿಲ್ಲ. ಸೊ ಗೇಮ್ ರೀಸ್ಟಾರ್ಟ್ ಮಾಡೋದು ಅಂಟಿಲ್ ನಮ್ಗೆ ಎಲ್ಲಿವರೆಗೆ ನಮ್ಮದು ಬಾಡಿ ಡ್ಯಾಮೇಜ್ ಆಗ್ತದೆ ಅಲ್ಲಿವರೆಗೆ ನಾವು ಈ ಥರದ್ದು ಆಟ ಆಡಬೇಕು. ಒಂದ್ಸಲ ಬಿದ್ದೆ ಅಂತೇಳಿ ಹೆದ್ರುಕೊಂಡು ನಾವು ಸುಮ್ಮನೆ ಇರಬಾರ್ದು. ಗಮ್ಮತ್ತಾಯ್ತು ಮಾರೆ. ಬಿದ್ದದ್ದು ಸಹ ಒಂದು ಎಕ್ಸ್ಪೀರಿಯನ್ಸ್. ಈಗ ನೋಡಿ ನನಗೆ ಅರ್ಥ ಆಯ್ತು ಅಂದರೆ ಹೇಗೆ ಬರಬೇಕಿತ್ತು, ಹೇಗೆ ಬರಬಾರ್ದಂತ. ನಿನ್ನೆದು ಇವೆಂಟಲ್ಲಿ ನಾನು ಫುಲ್ ಸ್ಪೀಡ್ ಬಂದೆ ಆಯ್ತಾ. ಇವತ್ತು ಈವೆಂಟ್ ಅಲ್ಲ, ಸುಮ್ಮನೆ ರೈಡ್ ಮಾಡ್ತಿರೋದು. ಇದರಲ್ಲಿ ಫಾಸ್ಟ್ ಬಂದೆ. ಈಗ ನಂಗೆ ಗೊತ್ತಾಯ್ತು ಈ ವೆಯ್ಟ್ ಬೈಕ್ಸ್ ಅಲ್ಲೆಲ್ಲ ಆ ಥರ ಜಂಪ್ ಮಾಡಬಾರ್ದಂತ. ಸೇಮ್ ಸೀನ್ ಆ ಟೈಗರಿಗೂ ಸಹ ಆಗಿದ್ದು. ಸ್ಪೀಡ್ ಬಂದ್ರಲ್ಲ, ಅದು ಬೌನ್ಸ್ ಆಗಿ ಆ ಕಡೆ ಬಿದ್ದದವರು.
ಅವರು ವರುಣ್ ಮಾತ್ರ ಹೆವಿ ಬಿದ್ರು. ನಂದು ಬಾಡಿಯಲ್ಲಿ ಎಂತ ಸಹ ಇಲ್ಲ, ನಾನು ಜಾಕೆಟ್ ಅಂತ ಹಾಕಲಿಲ್ಲ, ಜಸ್ಟ್ ರೈನಾಕ್ಸ್ ಜರ್ಸಿ ಹಾಕಿದ್ದು. ಇದು ಆಕ್ಚುಲಿ ಜರ್ಸಿ ಹೇಗೆಂದ್ರೆ ಒಳಗಡೆ ನಾವು ಆರ್ಮರ್ಸ್ ಹಾಕಬೇಕು, ಆರ್ಮರ್ಸ್ ಮೇಲೆ ಇದಾಗಬೇಕು. ನಾನೆಂತ ಡೈರೆಕ್ಟ್ ಹಾಕಿದ್ದೆ, ಮತ್ತೆ ಶೆಕೆ ಉಂಟು ಅಂತೇಳಿ ಅವ್ರು ಫುಲ್ ಆರ್ಮರ್ಸ್ ಎಲ್ಲ ಹಾಕೊಂಡಿದ್ದಾರೆ, ಅದಕ್ಕೆ ಸೇಫ್. ಡೈರೆಕ್ಟ್ ಮುಖ ನೆಲಕ್ಕೆ ತಾಗಿತ್ತು, ಹೆಲ್ಮೆಟ್ ಎಲ್ಲ ಸ್ಕ್ರಾಚ್ ಆಯಿತು, ಅವ್ರಿಗೆ ಎಂತ ಆಗಲಿಲ್ಲ, ಬಾಡಿಗೆ ಎಂತ ಆಗಲಿಲ್ಲ. ಅದೇ ಥರ ಸೇಮ್ ನಾ ಬಿದ್ದಿದ್ರೆ ನನಗೆ ಸರಿ ಪೆಟ್ಟಾಗ್ತಿತ್ತು. ಅದಕ್ಕೆ ಹೇಳು ನಾವು ಸೇಫ್ಟಿ ಕಾಂಪ್ರಮೈಸ್ ಮಾಡಬಾರ್ದು. ಈಗ ನಾನು ಕಾಂಪ್ರಮೈಸ್ ಮಾಡಿದೆ ಸೇಫ್ಟಿ, ಸೊ ಇದು ನನ್ನ ಮಿಸ್ಟೇಕ್. ಬೂಟ್ಸ್ ಮತ್ತು ನೀ ಗಾಡಿದ್ದಕ್ಕೆ ಆಗ ನಂದು ಕಾಲ್ ಸೇಫ್ ಆಯಿತು. ನಾಯಿ ಇಲ್ಲೊಂದು ಪಾಪಪ್ ಮಾಡುವ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ ಸ್ನಾನ ಮಾಡಿ ಮತ್ತೆ ಬೆಂಗಳೂರು ಹೊರಡೋದು.